ಸ್ಟಾರ್ 27 ಪರಾಶರ ಜ್ಯೋತಿಷ್ಯ ಶಾಸ್ತ್ರ. ಗೋಪಾಲಕೃಷ್ಣ ಗೋಪಿ, ಅಡ್ವಾನ್ಸ್ ಡಿಪ್ಲೊಮಾ ಇನ್ ಅಸ್ಟ್ರಾಲಜಿ, ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ವಿಶಾರದ, ಜ್ಯೋತಿಷ್ಯ ರತ್ನ, ವೈದಿಕ ವಾಸ್ತುಶಾಸ್ತ್ರಜ್ಞ, ಯಂತ್ರಶಾಸ್ತ್ರಜ್ಞರು. ಓಂ ಘಂ ಗಣಪತಯೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ತ್ರೈಮಾತ್ರಿಕಾ ದೇವ್ಯೈ ನಮಃ. ವೀಕ್ಷಕ ಬಾಂಧವರೆಲ್ಲರಿಗೂ ಸ್ಟಾರ್ 27 ಪರಾಶರ ಜ್ಯೋತಿಷ್ಯ ಶಾಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸುಮಾರು ಜ್ಯೋತಿಷ್ಯ ಬಂಧುಗಳು ಮತ್ತು ಜ್ಯೋತಿಷ್ಯ ಮಿತ್ರರು ಬಹಳ ಜನ ನನಗೆ ಬಹಳ ದಿನಗಳಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅಂಥೇಳಿ ಕೇಳ್ತಾ ಇದ್ರು. ಹಾಗೂ ನಾವು ಕಲಿತಂಥ ವಿದ್ಯೆ ಒಂದು 4 ಜನಕ್ಕೆ ಉಪಯೋಗವಾಗಬೇಕು, ಹಾಗಾಗಿ ನಾವು ಕಲಿತಂಥ ವಿದ್ಯೆ ಅನುಕೂಲವಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ನಮ್ಮ ಈ ಚಾನಲ್ಗೆ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮನ್ನೆಲ್ಲನ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ಈಗ ನಮ್ಮ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ನಾವು ಏನೆಲ್ಲ ನಾವು ತಿಳ್ಕೊಳ್ತೀವಪ್ಪ ಅನ್ನೋದಾದರೆ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಯಂತ್ರಶಾಸ್ತ್ರಗಳನ್ನು ನಾವು ಈ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಜ್ಯೋತಿಷ್ಶಾಸ್ತ್ರವನ್ನು ನಾವು ಮೂಲ ಪುರುಷರಾದ, ಜ್ಯೋತಿಷ್ಶಾಸ್ತ್ರಕ್ಕೆ ಮೂಲ ಪುರುಷರಾದ ಅಷ್ಟಾದಶ ಋಷಿಮುನಿಗಳು ಅಂತ ನಾವು ಏನು ಹೇಳ್ತೀವಲ್ಲ, 18 ಜನ ಋಷಿಮುನಿಗಳು ತಿಳಿಸ್ಕೊಟ್ಟಂಥದ್ರಲ್ಲಿ ನಮ್ಮ ಈ ಪರಾಶರ ಜ್ಯೋತಿಷ್ಯ ಮಹಾಮುನಿಗಳು ಕೊಟ್ಟಂಥ ಒಂದು ಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ಒಂದು ಜ್ಯೋತಿಷ್ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತಾ ಬರೋಣ. ನಿಮಗೆ ಗೊತ್ತಿರ್ಬೋದು, ಅಷ್ಟಾದಶ ಋಷಿಮುನಿಗಳು ಯಾರಪ್ಪ ಅಂತಂದರೆ ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ ಮತ್ತು ಪರಾಶರ, ಕಶ್ಯಪ, ನಾರದ, ಗರ್ಗ್ಯ, ಮರೀಚಿ, ಮನುಹು, ಅಂಗೀರಸ, ಲೋಮಶ, ಪೌಲಶ, ಚವನ, ಯವನ, ಭೃಗುಹು ಮತ್ತು ಶೌನಕ, ಈ 18 ಋಷಿಮುನಿಗಳು ಕೊಟ್ಟಂಥ ಶಾಸ್ತ್ರಗಳಲ್ಲಿ ಪರಾಶರ ಹೋರಾಶಾಸ್ತ್ರ ನಮ್ಮ ಒಂದು ಈ ಶಾಸ್ತ್ರಕ್ಕೆ ಮೂಲ ಗ್ರಂಥವಾಗಿ ಅಧ್ಯಯನಕ್ಕೆ ಅನುಕೂಲವಾಗಿ ನಾವೆಲ್ಲ ಆ ಒಂದು ಗ್ರಂಥವನ್ನು ಆಧಾರದ ಮೇಲೆ ನಾವು ಜ್ಯೋತಿಷ್ಶಾಸ್ತ್ರವನ್ನು ಈಗ ನಾವು ತಿಳಿತಾ ಬರೋಣ. ಮೊದಲಾಗಿ ನಿಮಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಜ್ಯೋತಿಷ್ಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಯಂತ್ರಶಾಸ್ತ್ರಗಳನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ನಾವು ದ್ವಾದಶ ಭಾವಫಲಗಳು, ರಾಶಿ ಫಲಗಳು ಮತ್ತು ಏಕವಿಂಶತಿ ವರ್ಗ ಕುಂಡಲಿಗಳು, ಅಷ್ಟಕ ವರ್ಗಗಳು, ಎಲ್ಲ ರೀತಿಯ ಅಂದರೆ ಆರಂಭಿಕ ಜ್ಯೋತಿಷ್ಯ ಮತ್ತು ದ್ವಾದಶ ಭಾವಫಲ ಮತ್ತು ಉನ್ನತ ಮಟ್ಟದಲ್ಲಿ ನಾವೇನು ಎಲ್ಲ ಕಲಿಬೇಕು ಅದನ್ನೆಲ್ಲ ತಿಳಿಸ್ತಾ ಹಂತ ಹಂತವಾಗಿ ನಾನು ತಿಳಿಸ್ತಾ ಬರ್ತೀನಿ. ಇದರಲ್ಲಿ ನಿಮಗೆ ಈ ಜ್ಯೋತಿಷ್ಶಾಸ್ತ್ರವನ್ನು ತಿಳಿಸ್ತಾ ಬರ್ತಾ ಕೆಲವೊಂದು ಸಮಸ್ಯೆಗಳಿಗೆ ಸುಮಾರು ಜನ ನಮ್ಮ ಕ್ಲೈಂಟ್ಸ್ ಕೇಳ್ತಿದ್ರು ಮತ್ತು ನಮ್ಮ ಶಿಷ್ಯಂದರು ಕೇಳ್ತಿದ್ರು, ಗುರುಗಳೇ ಈ ಪರಿಹಾರಕ್ಕೆ ಮಾಡುವಂಥ ಮಂತ್ರಗಳನ್ನು ನಮಗೆ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿಕೊಡಿ ಅಂತೇಳಿ. ಹಾಗಾಗಿ ನಮ್ಮ ವೇದೋಕ್ತ ಮಂತ್ರಗಳಿರ್ಬೋದು, ಶ್ಲೋಕಗಳಿರ್ಬೋದು, ಬೀಜಾಕ್ಷರಿ ಮಂತ್ರಗಳಿರ್ಬೋದು, ಈ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ನಿಮ್ಮ ಸಮಸ್ಯೆ ಪ್ಲಸ್ ಸಮಸ್ಯೆಗೆ ಪರಿಹಾರಕ್ಕೆ ಬೇಕಾದಂಥ ಮಂತ್ರಗಳು, ಬೀಜಾಕ್ಷರಿ ಮಂತ್ರಗಳು, ಶ್ಲೋಕಗಳನ್ನು ಕೂಡ ತಿಳಿಸ್ತಾ ಬರ್ತೀನಿ. ಮತ್ತು ಈ ಚಾನಲ್ ನಾನು ದೇವತೆಗಳ ರೀತಿಯಲ್ಲಿ ಪರಿಹಾರಗಳು, ನಕ್ಷತ್ರದ ರೀತಿಯಲ್ಲಿ ಪರಿಹಾರಗಳು, ರಾಶಿಯ ರೀತಿಗಳಲ್ಲಿ ಪರಿಹಾರಗಳು, ಗ್ರಹದ ರೀತಿಯಲ್ಲಿ ಪರಿಹಾರಗಳು, ಬೇಕಾದಂಥ ಸಮಸ್ಯೆಗಳಲ್ಲಿ ಕ್ಷೇತ್ರ ದರ್ಶನ ಮತ್ತು ನದಿ ಸ್ನಾನ ಅಥವಾ ತೀರ್ಥಕ್ಷೇತ್ರ ಸ್ನಾನಗಳಲ್ಲಿ ಯಾವುದಕ್ಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ದಾನವನ್ನು ಮಾಡೋದ್ರಿಂದ ಯಾವ ಥರ ಪರಿಹಾರಗಳು, ಮತ್ತು ರತ್ನಧಾರಣೆ ಮತ್ತು ರುದ್ರಾಕ್ಷಿ ಧಾರಣೆ, ಇತರ ರತ್ನಗಳ ಧಾರಣೆಗಳಿಂದ ಯಾವೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದು ಕೂಡ ತಿಳಿಸ್ತಾ ಬರ್ತೀನಿ. ಈ ಒಂದು ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇತರವರಿಗೆ ನೀವು ಹಂಚಿಕೊಳ್ಳೋದ್ರಿಂದ ನಮಗೊಂದು ಉತ್ತೇಜನ ಸಿಗುತ್ತೆ. ಹಾಗಾಗಿ ಒಂದೊಂದೇ ಹಂತವಾಗಿ ನಾವು ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಅನುಕೂಲ ಅಂತ ತಿಳಿಸ್ತಾ ನಾನು ಹೇಳ್ತಿದ್ದೀನಿ. ಇನ್ನು ಮುಂಬರುವುದರಲ್ಲಿ ಮೊದಲನೇದಾಗಿ ನಮ್ಮ ಸ್ಟಾರ್ 27 ಪರಾಶರ ಜ್ಯೋತಿಷ್ಶಾಸ್ತ್ರ ಅಂತ ಏನು ಇಟ್ಟಿದ್ವಲ್ಲ, 27 ಅಂದರೆ 27 ನಕ್ಷತ್ರಗಳ ಒಂದು ಮಾಹಿತಿಯನ್ನು ಮೊದಲನೇದಾಗಿ ಒಂದೊಂದೇ ನಕ್ಷತ್ರದ ರೀತಿಯಲ್ಲಿ ಯಾವ ನಕ್ಷತ್ರಗಳ ಸ್ವಭಾವಗಳು ಹೇಗಿರುತ್ತೆ ಅನ್ನೋದನ್ನು ನಿಮ್ಗೆ ತಿಳಿಸ್ತಾ ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗಳೆಲ್ಲರೂ ವೀಕ್ಷಿಸಬೇಕಂತ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಘಂ ಗಣಪತಯೇ ನಮಃ.